ಜನರಲ್ಲಿ ಆಲಯದ ಕುರಿತು ಉದಾಸೀನತೆ ಇರಬಾರದು. ಆಲಯದ ಒಳಗಡೆ ಬಂದಾಗ ಉದಾಸೀನತೆ ಇರಬಾರದು. ಯಾವಾಗ ವಾಕ್ಯ ಕೇಳ್ತೀನೋ, ಯಾವಾಗ ಆರಾಧನೆ ಮಾಡ್ತೀನೋ, ಯಾವಾಗ ಪ್ರಾರ್ಥಿಸ್ತೀನೋ ಎನ್ನುವ ಹಂಬಲದೊಟ್ಟಿಗೆ ನೀನು ಕುಳಿತುಕೊಳ್ಳುವಾಗ ಅದ್ಭುತ ಕಾರ್ಯಗಳನ್ನು ಹುಡುಕಿ ನೀನು ಹೋಗ್ಬೇಕಾಗಿಲ್ಲ, ನಿನ್ನೊಳಗಡೆ ಅದ್ಭುತ ನಡೀಲಿಕ್ಕೆ ಪ್ರಾರಂಭಿಸುತ್ತೆ. ಇವತ್ತು ನಾವು ಮಾಡುವ ಕಾರ್ಯಗಳು ಕರ್ತನ ಮನಸ್ಸಿಗೆ ನೋವು ತರುವಂತದ್ದಾಗಿರಬಾರದು. ನಮ್ಮ ವಿಷಯಗಳು, ಮಾತುಗಳು ಆತನು ಬೇಸರಗೊಳ್ಳುವಂಥದ್ದಾಗಿರಬಾರದು. ನನ್ನಲ್ಲಿರೋದು ಫಸ್ಟ್ ಪ್ಲೇಸು ದೇವರಾಗಿರಬೇಕು. ಎಲ್ಲ ಘನತೆ ದೇವರಿಗೆ ಸಲ್ಲಬೇಕು. ಏನೇ ಬಂದ್ರು ಅದರ ಮಾನ ದೇವರಿಗೆ ಸಲ್ಲಿಸಬೇಕು. ಈಗ ನೋಡಿ, ಮನೆಯಲ್ಲಿ ವರ್ಕ್ ಫ್ರಮ್ ಹೋಮಲ್ಲಿ ವರ್ಕ್ ಮಾಡ್ತಾರಲ್ಲ, ಅವರುಗಳು 9:30 ಲಾಗಿನ್ ಆಗ್ಬೇಕಂದ್ರೆ 9:25 ಕೂತ್ಕೊಳ್ತಾರೆ. ಕಂಪನಿಗಳಿಗೆ ಹೋಗುವಾಗ ಟ್ರಾಫಿಕ್ ಇದೆ, ಬೆಂಗಳೂರಲ್ಲಿ ಭಯಂಕರ ಟ್ರಾಫಿಕ್. ಅದಿದ್ರೂ ಕೂಡ 2 ಅವರ್ ಮೇಲೆ ಹೋಗ್ತಾರೆ. ಕಾರಣ 1-1.5 ಅವರ್ ಟ್ರಾಫಿಕ್ ಆಗುತ್ತೆ. ಹಾಗಾದರೆ ಆಲಯಕ್ಕೆ ಬರುವಾಗ, ಆರಾಧನೆಗೆ ಬರುವಾಗ ಒಂದು ದಣಿಗೆ ಸಲ್ಲತಕ್ಕ ಗೌರವಕ್ಕಿಂತ ನನ್ನ ದೇವರಿಗೆ ನಾನು ಹೆಚ್ಚಾಗಿ ಸಲ್ಲಿಸಬೇಕು. ದೇವರು ಬಹಳ ನೊಂದುಕೊಂಡವನಾಗಿ, ಇಂಗ್ಲಿಷ್ ವಾಕ್ಯದಲ್ಲಿ ಹೀಗೆ, ಅವನ ಬರ್ಡನಿಂದ, ಆ ಬೇಸರದಿಂದ ಮಲಾಕಿಯ ಥ್ರೂ ಮಾತನಾಡ್ತಾ ಇದ್ದಾರೆ. ಈ ಜನರು ನಾನೇ ಸಾಕಿ ಬೆಳೆಸಿದ ಜನರು, ನಾನೇ ಆಶೀರ್ವದಿಸಿದ ಜನರು, ನಾನೇ ಉನ್ನತ ಸ್ಥಿತಿಗೆ ತಂದ ಜನರು ನನ್ನನ್ನು ಮರಿತಾ ಇದ್ದಾರೆ.